ಸರ್ ನಮಸ್ಕಾರ, ರಾಜೀವ್ ಮಾತಾಡ್ತೀನಿ. ಸರ್ ಇಲ್ಲಿ ಒಂದು ಮಗುದು ಸಂಶಯಾತ್ಮಕವಾಗಿ ಸಾವು ಆಯಿತು. ಈಗ ಇವರೆಲ್ಲರಿಗೂ ಇಲ್ಲ ಇದು ಸಾವಿನಲ್ಲಿ ಏನೋ ಇದಿದೆ ಅನ್ನೋದಕ್ಕೆ ಮರ್ಡರ್ ಕೇಸಲ್ಲೇ ಈಗ ಇನ್ವೆಸ್ಟಿಗೇಷನ್ಗೆ FIR ಮಾಡಿದ್ದಾರೆ ಸರ್. ಅದನ್ನು ಸ್ವಾಗತ ಮಾಡ್ತೀವಿ. ತನಿಖೆ ನಡೆದು ಏನು ಸತ್ಯ ಇದೆ ಅದು ಹೊರಗೆ ಬರಲಿ, ಸತ್ಯ ಪ್ರಾಮಾಣಿಕವಾಗಿ ತನಿಖೆ ಆಗಲಿ ಅನ್ನುವಂಥದ್ದು ಒಂದು. ಎರಡನೇದು, ಪೋಸ್ಟ್ ಮಾರ್ಟಮ್ಗೆ ಇವರು ಸಹಕಾರ ಮಾಡ್ತಾ ಇರಲಿಲ್ಲ. ನಾವು ಬಂದು ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಒಂದು ಅನಾಥ ಮಗು, ಈ ರೀತಿ ತಂದೆ ಇಲ್ಲದ ಮಗು ಶಾಲೆಯಲ್ಲಿ ಈ ರೀತಿ ಸಂಶಯಾತ್ಮಕವಾಗಿ ಸಾವಾಗಿದೆ. ಹಾಗಾಗಿ ಪರಿಹಾರ ಕೇವಲ 5 ಲಕ್ಷ. ಸುಮ್ಮನೆ ಇದು ಪರಿಹಾರ ಒಂದು 20 ಲಕ್ಷ ನೀವು ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀರಿ. ಹಾಗಾಗಿ ಮಗುಗೆ, ಆ ಕುಟುಂಬಕ್ಕೆ ಒಂದು 20 ಲಕ್ಷ ಪರಿಹಾರ ನೀವು ಸರ್ಕಾರಕ್ಕೆ ಮಾತನಾಡಿ ಇದನ್ನ ಮಾಡಿ ಅಂತ ಹೇಳಿ ಇವ್ರದೆಲ್ಲ ವಿನಂತಿ ಸರ್. ಇಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಮತ್ತೆ ರೋಡ್ ಮೇಲೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ ಅಲ್ಲಿ. ನಾನೀಗ ಸರ್ಕಾರಕ್ಕೆ ಮಾತಾಡ್ಕೊಡ್ತೀನಿ. ಒಂದು ಲೆಟರ್ ನನಗೆ ಕೊಡ್ಬೇಡಿ. ಸಿಎಂ ರಿಲೀಫ್ ಫಂಡ್ ಇಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೀವು ಅಲ್ಲಿದ್ದಾಗ ನಾನು ಅಲ್ಲಿ ಮಾತಾಡ್ತೀನಿ. ಫಾಲೋ ಇಟ್ ಮಾಡ್ಸೋಣ ಪಾಪ. ಹಂಗ ದುರದೃಷ್ಟಶಾಸ್ತ್ರ ಹಂಗಾಗಿದೆ. ಬಟ್ ತನಿಖೆನೂ ಚುರುಕಾಗಿ ಮಾಡಿಸೋಣ. ಜೊತೆನಲ್ಲಿ ಪರಿಹಾರಕ್ಕೂ ಸರ್ಕಾರಕ್ಕೆ ನಾನು ಪ್ರೆಷರ್ ಹಾಕ್ತೀನಿ. ತಮ್ಮಿಂದಲೂ ಹೋಗಿ. ಎಸ್ ಸರ್, ಧನ್ಯವಾದ ಸರ್. ಓಕೆ, ಧನ್ಯವಾದ. ಎಲ್ಲರಿಗೂ ದಯಮಾಡಿ ಹೇಳ್ರಿ. ಅಲ್ಲಿ ಏನಿದೆ ಜಿಲ್ಲಾಡಳಿತ ಮೇಲೆ ಒಂದು ಭರವಸೆ ಇಟ್ಕೋಬೇಕು. ಮಾಡ್ತೀವಿ. ಈಗ ನೀವು ಹೇಳಿದ ನಂತರ ನಾವೆಲ್ಲರೂ ಒಂದೇ ಅಲ್ವಾ, ಮಾಡ್ತೀವಿ. ಎಸ್ ಸರ್, ನಿಮ್ಮ ಮೇಲೆ ವಿಶ್ವಾಸ ಇದೆ ಸರ್. ಹಾಗಾಗಿ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್. ತಮ್ಮಿಂದ ಸಹಕಾರ ಆಗಲಿ ಸರ್. ಎಸ್ ಸರ್, ಎಸ್ ಸರ್. ನಮಸ್ತೆ ಸರ್. ನಮಸ್ತೆ.